ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ಇಡ್ಲಿ ಇತ್ತು. ಆ ಇಡ್ಲಿಯಿಂದನೇ ಇಡ್ಲಿ ಉಪ್ಪಿಟ್ಟು ಮಾಡಿದರು ಅಮ್ಮ. ತುಂಬಾ ಚೆನ್ನಾಗಿತ್ತು. ತಿಂಡಿ ತಿಂದಾದಮೇಲೆ ನೆನ್ನೆ ಅಪ್ಪ ಸ್ವಲ್ಪ ಗೇರು ಬೀಜನ ಆರಿಸ್ಕೊಬಂದಿಟ್ಟಿದ್ರು. ಸೊ ಆ ಗೇರು ಬೀಜನ ಇವತ್ತು ಬಿಸಿಲಲ್ಲಿ ಒಣಗಕ್ಕೆ ಹಾಕ್ತಾಯಿದ್ವಿ. ಮಳೆ ಬಂದಾಗ ಈ ಗೇರು ಬೀಜನ ಸುಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಅದಾಗ್ತಿದ್ದಂಗೆ ಅಮ್ಮ ಗಿಡದಲ್ಲಿ ತುಂಬಾ ಕನಕಾಂಬರ ಹೂವು ಸಹ ಬಿಟ್ಟಿತ್ತು. ಅದನ್ನೆಲ್ಲ ಬಿಡಿಸ್ತಾ ಇದ್ರು, ನಾಳೆ ಪೂಜೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ಹೂ ತರೋದೇ ಕಮ್ಮಿ. ಯಾಕಂತ ಹೇಳಿದ್ರೆ ಮನೆ ಸುತ್ತಲೇ ತುಂಬ ಹೂವಿನ ಗಿಡ ಹಾಕಿದ್ದಾರೆ ಅಮ್ಮ. ಹಾಗೆ ಮನೆ ಎದುರುಗಡೆ ಗುಲಾಬಿ ಹೂವಿನ ಗಿಡದಲ್ಲಿ ತುಂಬಾ ಗುಲಾಬಿ ಹೂ ಅರಳಿತ್ತು. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಯಾರಿಗೆಲ್ಲ ಗುಲಾಬಿ ಹೂ ಇಷ್ಟನೋ ಸೊ ಕಮೆಂಟ್ ಮಾಡಿ ತಿಳಿಸಿ. ಮನೆ ಮುಂದೆ ಹೂವಿನ ಗಿಡ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮ ಎಲ್ಲ ಹೂವನ್ನೂ ಬಿಡಿಸ್ಕೊಂಡು ತಂದು ಕೊಟ್ಟರು. ಇದಾಗಿದ್ದೆ ಈ ಹೂನ ನಾನು ಕಟ್ಟಿ ಇವಾಗಲೇ ಎತ್ತಿಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾಳೆ ಪೂಜೆಗೆ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಹೂ ಕಟ್ತಿರುವಾಗಲೇ ಅಮ್ಮ ನನಗೆ ಕಾಫಿನೂ ಸಹ ಮಾಡಿಕೊಟ್ರು. ಹೂವೆಲ್ಲ ಕಟ್ಟಾಯಿತು. ತುಂಬಾ ಹೂ ಸಿಕ್ಕಿತ್ತು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಮ್ಮ ಅನ್ನ ಮತ್ತು ಸೊಪ್ಪಿನ ಸಾರು ಮಾಡಿದರು. ಸಾರು ತುಂಬಾ ಚೆನ್ನಾಗಿತ್ತು. ಈ ಬೇಸಿಗೆನಲ್ಲೇ ಸಿಂಪಲ್ ಆಗಿರೋ ಊಟನೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾಗಿದ್ದ ತಕ್ಷಣ ಮಧ್ಯಾಹ್ನ 3-3:30 ಅಷ್ಟೊತ್ತಿಗೆ ತಣ್ಣಗೇನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅನಿಸ್ತು. ಮನೆಯಲ್ಲಿ ಏಲಕ್ಕಿ ಬಾಳೆಹಣ್ಣಿತ್ತು. ಅದಕ್ಕೆ ಬಾಳೆಹಣ್ಣನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ದ್ರಾಕ್ಷಿ, ಗೋಡಂಬಿ ಮತ್ತು ಹಾಲು ಮತ್ತು ಜೇನುತುಪ್ಪ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ರಸಾಯನ ಮಾಡ್ಕೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಬೇಕಾದರೆ ಸಕ್ಕರೆನೂ ಸಹ ಬಳಸ್ಕೋಬೋದು. ನಮ್ಮನೇಲಿ ನಾವು ಬೆಲ್ಲನ ಬಳಸ್ತೀವಿ. ಇದಾದಮೇಲೆ ಅಮ್ಮ ಒಂದು ಕಪ್ ಕಾಫಿ ಮಾಡಿಕೊಟ್ರು. ರಾತ್ರಿ ಊಟಕ್ಕೆ ಚಿಕನ್ ತಂದೂರಿ ಕಬಾಬ್ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಹೋಟೆಲಲ್ಲಿ ಹೇಗಿತ್ತು ಅದೇ ರೀತಿ ಬಂದಿತ್ತು. ಇದು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.